ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಫೈನಲಿ ಕೆ ಎ ಕಡೆಯಿಂದ ಒಂದು ಒಳ್ಳೆ ಗುಡ್ ನ್ಯೂಸ್ ಬಂದಿದೆ. ನಾನು ಬೆಳಗ್ಗೆಯಿಂದನೇ ಹೇಳ್ತಾ ಬರ್ತಿದ್ದೆ, ಏನಂದರೆ ಕೆ ಎ ಕಡೆಯಿಂದ ಒಂದು ಟೈಮ್ ಟೇಬಲ್ ಬರಬೇಕು ಆಬ್ಸೆಂಟ್ರಿಗೋಸ್ಕರ ಅಂತ. ಸೊ ಟೈಮ್ ಟೇಬಲ್ ಬಂದ ಮೇಲೆ ಆಬ್ಸೆಂಟ್ರಿ ಮಾಡಿ ಅಂತ ನಾನು ಹೇಳ್ತಾ ಇದ್ದೆ. ಸೊ ಇವಾಗ ಏನಪ್ಪ ಅಂದರೆ ಫೈನಲಿ ಒಂದು ಗುಡ್ ನ್ಯೂಸು ಕೆ ಎದವರು ಬಿಟ್ಟಿದ್ದಾರೆ. ಸೊ ಕೆ ಎ ಕಡೆಯಿಂದ ಒಂದು 3 ಅಪ್ಡೇಟ್ಸ್ ಬಂದಿದೆ. ಸೊ ಈ ಅಪ್ಡೇಟ್ಸ್ ಏನೇನಂತ ನಾನು ಇವಾಗ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿರಿ, ಯಾಕಂದರೆ ಅವರಿಗೂ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಒಂದು ಒಳ್ಳೆ ಗುಡ್ ನ್ಯೂಸು, ತಾತ್ಕಾಲಿಕ ಶುಲ್ಕ ರಚನೆ ಅಂದರೆ ಫೀ ಸ್ಟ್ರಕ್ಚರು, ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಬಿ ಫಾರ್ಮಸಿ, ಫಾರ್ಮ್ ಸೈನ್ಸ್ ಕೋರ್ಸ್ಗಳು ಫೀ ಸ್ಟ್ರಕ್ಚರ್ ಬಿಟ್ಟಿದ್ದಾರೆ. ಸೊ ನೋಡ್ಕೋಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು UGCET 2025 ಮೊದಲ ಸುತ್ತಿನ ಆಯ್ಕೆಗಳ ಆದ್ಯತೆಯ ಕ್ರಮದಲ್ಲಿ ನಮೂದು. ಸೊ ನೆಕ್ಸ್ಟು UGCET 2025 ಪ್ರಥಮ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ, ಫಸ್ಟ್ ರೌಂಡು ಟೈಮ್ ಟೇಬಲ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈತರು ಓಪನ್ ಆಗುತ್ತೆ. ಸೊ ಇದರಲ್ಲಿ ಲಾಸ್ಟ್ ಡೇಟ್ ಯಾವಾಗ, ಮತ್ತು ಮಾಕ್ ಅಲಾಟ್ಮೆಂಟ್ ಯಾವಾಗ, ಮತ್ತು ರಿಯಲ್ ರಿಸಲ್ಟ್ ಯಾವಾಗ, ಅದೆಲ್ಲ ಹೇಳ್ತೀನಿ. ಇವಾಗ ಕರೆಕ್ಟಾಗಿ ವಿಡಿಯೋ ನೋಡಿರಿ, ಸ್ಕಿಪ್ ಯಾರು ಮಾಡಬೇಡ್ರಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಇದು ವೆರಿ ಇಂಪಾರ್ಟೆಂಟ್ ವಿಡಿಯೋ, ಯಾಕಂದರೆ ಆಬ್ಸೆಂಟ್ರಿಗೆ ಎಷ್ಟು ದಿನ ಟೈಮ್ ಇರುತ್ತೆ. ಸೊ ಆ ಇಷ್ಟು ದಿನಗಳಲ್ಲಿ ನೀವು ಆಬ್ಸೆಂಟ್ರಿ ಮಾಡಿ ಮುಗಿಸ್ಬೇಕು. ಸೊ ಇವಾಗ ಏನೇನು ಆಬ್ಸೆಂಟ್ರಿ ಯಾರಿಗೆ ಯಾವ್ಯಾವ ಕೋರ್ಸ್ಗೆ ಆಬ್ಸೆಂಟ್ರಿ ಮಾಡಬೇಕು, ಯಾವ್ಯಾವ ಕೋರ್ಸ್ಗೆ ಮಾಡಬಾರ್ದು ಅದನ್ನು ಕೂಡ ಹೇಳ್ತೀನಿ. ಫಸ್ಟ್ ಏನಪ್ಪ ಅಂದರೆ ಆಬ್ಸೆಂಟ್ರಿ ಇದು ಟೈಮ್ ಟೇಬಲ್ ನೋಡ್ಕೊಂಡಾದ್ಮೇಲೆ ಇವಾಗ ಆಬ್ಸೆಂಟ್ರಿ ಯಾವ್ಯಾವ ಕೋರ್ಸ್ಗೆ ಮಾಡಬೇಕು, ಯಾವ ಕೋರ್ಸ್ಗೆ ಮಾಡಬಾರ್ದು ಅಂತ ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ಕರೆಕ್ಟಾಗಿ ನೋಡಿರಿ, ಎಲ್ಲ ಅರ್ಥ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಟೈಮ್ ಟೇಬಲ್ ಓಪನ್ ಮಾಡ್ತೀನಿ. ಇವಾಗ ನೋಡಿರಿ ಕರೆಕ್ಟಾಗಿ 8/7/2025 ಸಾಯಂಕಾಲದಿಂದ ಆಪ್ಷನ್ ಎಂಟ್ರಿ ಪೋರ್ಟಲ್ ತೆರೆಯಲಾಗಿದೆ. ಅರ್ಹ ಅಭ್ಯರ್ಥಿಗಳು ಆದ್ಯತಾ ಕ್ರಮದಲ್ಲಿ ಹೆಚ್ಚು ಆಯ್ಕೆಗಳನ್ನು ದಾಖಲಿಸಬಹುದು. ಸೊ ಇವಾಗ ನೋಡ್ಕೋಬೋದು, ಟೈಮ್ ನೋಡ್ಕೊಳ್ರಿ. ಲಿಂಕ್ ನಿನ್ನೆ ಅವರು ರಿಲೀಸ್ ಮಾಡಿದರೆ, ಬಟ್ ವೆಬ್ಸೈಟಲ್ಲಿ ಇವತ್ತು ಪ್ರಕಟವಾಗಿರೋದು. ಸೊ ಟೈಮಿಂಗ್ ನೋಡ್ಕೊರಿ. ನಿನ್ನೆಯಿಂದ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ 15/7/2025. ಸೊ ಆಬ್ಸೆಂಟ್ರಿ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ 15ನೇ ತಾರೀಕು ಲಾಸ್ಟ್ ಡೇಟು. ಸೊ ನೆಕ್ಸ್ಟು ಮಾರ್ಕ್ಸ್ ಶೀಟ್ ಅಲಾಟ್ಮೆಂಟ್ ನಿಮಗೆ ಮುಂಚೆನೇ ಹೇಳಿದೆ ನಾನು. ಏನಪ್ಪ ಅಂದರೆ ಇವಾಗ ಆಬ್ಸೆಂಟ್ರಿ ಮಾಡಿದ ನೆಕ್ಸ್ಟ್ 3 ದಿನಕ್ಕೆ ಏನಪ್ಪ ಅಂದರೆ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ಅಂತ. ಮಾರ್ಕ್ ಅಂದರೆ ಸುಮ್ಮನೆ ಟ್ರಯಲ್ ಥರ, ಅದು ಫೈನಲ್ ರಿಸಲ್ಟ್ ಅಲ್ಲ. ಅದನ್ನು ನೋಡ್ಕೊಂಡು ಯಾವಾಗ ಬಿಡ್ತಾರೆ ಅನ್ನೋದು. ಹೆಚ್ಚು ಆಯ್ಕೆಗಳನ್ನು ದಾಖಲಿಸುವುದಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದ 3 ದಿನಗಳ ನಂತರ ಅಣುಕು ಸೀಟು ಹಂಚಿಕೆ ಫಲಿತಾಂಶವನ್ನು ಪ್ರಕಟಿಸಲಾಗುವುದು. ಯಾವಾಗಪ್ಪ ಅಂದರೆ 15ನೇ ತಾರೀಕು ಲಾಸ್ಟ್ ಡೇಟ್ ಆಬ್ಸೆಂಟ್ರಿಗೆ ಇದ್ದರೆ, ಅದು ಆದ ನೆಕ್ಸ್ಟ್ 3 ಡೇಸ್ ನಂತರ 19/7/2025 ಏನಪ್ಪ ಅಂದರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ. ಆ ರಿಸಲ್ಟ್ ಬಿಟ್ಟ ತಕ್ಷಣ ಏನಪ್ಪ ಅಂದರೆ ಮತ್ತೆ ನಿಮಗೆ ಆಬ್ಸೆಂಟ್ರಿ ಎಡಿಟಿಂಗ್ ಮಾಡೋಕ್ಕೆ ಬಿಡ್ತಾರೆ. ಇವಾಗ ನೆಕ್ಸ್ಟ್ ಪ್ರೊಸೆಸರ್ ಅದೇ ಇರೋದು, ನೋಡ್ಕೊಳ್ರಿ. ಆಫ್ಟರ್ ಪಬ್ಲಿಷನ್ ಆಫ್ ಮಾರ್ಕ್ ರಿಸಲ್ಟ್ಸ್ 3 days ಆಫ್ ಟೈಮ್ ವಿಲ್ ಬಿ ಗಿವನ್ ಟು ಆ್ಯಡ್ ಆಲ್ಟರ್ ರೀಅರೇಂಜ್ ಡಿಲೇಟ್ ಆಪ್ಷನ್. ಸೊ ನೋಡ್ಕೋಬೋದು, ಇವಾಗ ನಿಮಗೆ ಟ್ರಯಲ್ ರಿಸಲ್ಟ್ ಬರುತ್ತೆ. 19ನೇ ತಾರೀಕು ಟ್ರಯಲ್ ರಿಸಲ್ಟ್ ಬರುತ್ತೆ. ಬಂದ ತಕ್ಷಣ ಏನಪ್ಪ ಅಂದರೆ ಮತ್ತೆ ಕೆ ಎದವ್ರು ಏನಪ್ಪ ಅಂದರೆ 19ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 22 ಜುಲೈವರೆಗೆ ಏನಪ್ಪ ಅಂದರೆ ನಿಮಗೆ ಮತ್ತೆ ಆಬ್ಸೆಂಟ್ರಿ ಮಾಡೋಕ್ಕೆ ಟೈಮ್ ಕೊಡ್ತಾರೆ. ಮೀನ್ಸ್ ಅದರಲ್ಲಿ ನಿಮಗೆ ಸಿಕ್ಕಿರೋ ಕಾಲೇಜ್ ಲೇಟ್ ಮಾಡ್ಬೋದು, ಅಥವಾ ರಿಅರೇಂಜ್ ಮಾಡ್ಕೋಬೋದು, ಅಥವಾ ಬೇರೆ ಕಾಲೇಜ್ ಸೇರಿಸ್ಬೋದು. ಇದೆಲ್ಲ ಟೈಮಿಂಗ್ ಇರುತ್ತೆ. ಸೊ ಟೈಮಿಂಗ್ ಎಲ್ಲಿ ತನಕ ಇರುತ್ತಪ್ಪ ಅಂದರೆ 22/7/2025. ಸೊ ಲಾಸ್ಟ್ ಅದು ಆದ ನಂತರ ಏನಪ್ಪ ಅಂದರೆ ಲಾಸ್ಟ್ ರಿಯಲ್ ರಿಸಲ್ಟ್ ಯಾವಾಗಂದರೆ ಆಫ್ಟರ್ 3 days ಆಫ್ ದಿ ಅಬೌವ್ ಆ್ಯಕ್ಟಿವಿಟಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ವುಡ್ ಬಿ ಪಬ್ಲಿಷ್ಡ್. ಈ ಮೇಲಿನ ಪ್ರಕ್ರಿಯೆ ಮುಕ್ತಾಯವಾದ 3 ದಿನಗಳ ನಂತರ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶವನ್ನು ಪ್ರಕಟಿಸಲಾಗುವುದು. ಇವಾಗ ನಿಮಗೆ ಫಸ್ಟ್ ಏನಪ್ಪ ಅಂದರೆ ಆಬ್ಸೆಂಟ್ರಿ ಮಾಡೋಕ್ಕೆ ಟೈಮು ಲಾಸ್ಟ್ 15 ಡೇಟು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್, ಟ್ರಯಲ್ ರಿಸಲ್ಟ್. ಮೀನ್ಸ್ ಮಾರ್ಕ್ ಅಲಾಟ್ಮೆಂಟ್ ಅಂದರೆ ಟ್ರಯಲ್ ಸುಮ್ಮನೆ ನೀವು ಕ್ರಿಕೆಟ್ ಆಡುವಾಗ ಫಸ್ಟ್ ಟ್ರಯಲ್ ಬಾಲ್ ಆಡ್ತಿರಲ್ಲ, ಅದೇ ಥರ. ಸೊ ಜಸ್ಟ್ ಇವಾಗ ಅದು ಟ್ರಯಲ್ ರಿಸಲ್ಟ್ ಯಾವಾಗ ಬಿಡ್ತಾರಪ್ಪ ಅಂದರೆ 19/7. ಸೊ ನೆಕ್ಸ್ಟ್ 19/7/2025 19ನೇ ತಾರೀಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಮತ್ತೆ ಆಪ್ಷನ್ಟ್ರಿ ಮಾಡೋಕ್ಕೆ ರಿಅರೇಂಜು ಡಿಲೇಟ್ ಆಪ್ಷನ್ಸ್ ಡಿಲೇಟು ರಿಅರೇಂಜು ಮತ್ತು ಆಪ್ಷನ್ಸ್ ಸೇರಿಸೋಕೆ ಏನಪ್ಪ ಅಂದರೆ ಮತ್ತೆ ನಿಮಗೆ ಟೈಮಿಂಗು 22 ಜುಲೈವರೆಗೂ ಸಿಗುತ್ತೆ. ಸೊ ಅದು ಆದ ನಂತರ ಮತ್ತೆ 3 ದಿನಕ್ಕೆ ಏನಪ್ಪ ಅಂದರೆ ನಿಮಗೆ ರಿಯಲ್ ರಿಸಲ್ಟ್, ಫಸ್ಟ್ ರೌಂಡ್ ರಿಯಲ್ ರಿಸಲ್ಟ್, ಫೈನಲ್ ರಿಸಲ್ಟ್ ಸಿಗುತ್ತೆ. ಸೊ ಇಷ್ಟು ಟೈಮ್ ಟೇಬಲು. ಸೊ ಲಾಸ್ಟ್ ಡೇಟ್ ಯಾವಾಗ ಅಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ 15/7. ಸೊ ಇಷ್ಟು ನಿಮ್ಮ ಮೈಂಡಲ್ಲಿ ಇರಲಿ. ಇವಾಗ ಇವತ್ತು ಎಷ್ಟು ಡೇಟ್ ಅಂದರೆ ಇವತ್ತು ಡೇಟ್ ಏನಪ್ಪ ಅಂದರೆ 9 ಜುಲೈ. ಸೊ ನಿಮಗೆ ಏನು ಅಂದರೆ ಇವಾಗ ಟೈಮ್ ಇನ್ನೂ ಎಷ್ಟು ಆ ದಿನ ಒಂದು ವೀಕ್ ಅಂತಲೇ ಹೇಳ್ಬೋದು. ಆ ದಿನ ಟೈಮಿಂಗ್ ಇದೆ. ಸೊ ಆರಾಮಾಗಿ ಆಬ್ಸೆಂಟ್ರಿ ಮಾಡ್ಕೋಬೋದು. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಯಾವ್ಯಾವ ಕೋರ್ಸ್ಗೆ ಆಬ್ಸೆಂಟ್ರಿ ಮಾಡ್ಬೋದು ಅಂತ ಅವರು ಕೆ ಎ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಇವಾಗ ಹೇಳ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿರಿ, ಎಲ್ಲ ಅರ್ಥ ಆಗುತ್ತೆ. ಮತ್ತು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲ ಇನ್ಫಾರ್ಮೇಷನ್ ಕೂಡ ನಿಮಗೆ ನಿಮ್ಮ ಫೋನ್ಗೆ ಬರುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು, UGCET 2025 ಮೊದಲ ಸುತ್ತಿನ ಆಯ್ಕೆಗಳ ಆದ್ಯತೆಯ ಕ್ರಮದಲ್ಲಿ ನಮೂದು. ನೋಡ್ಕೋಬೋದು ಪ್ರಿಯಾರಿಟಿ ಯಾವ ಥರ ಕೊಡಬೇಕು ಅಂತ. ಸೊ ಮತ್ತು ಯಾವ ಕೋರ್ಸ್ಗೆ ಆಬ್ಸೆಂಟ್ರಿ ಮಾಡಬೇಕು ಅನ್ನೋದು ಕೂಡ ಇದರಲ್ಲಿ ಇದೆ. ಸೊ ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ಆಪ್ಷನ್ಸ್ಗಳನ್ನು ದಾಖಲಿಸುವ ಕುರಿತು ಮಾಹಿತಿ UGCET 2025. ಸೊ ಇಂಜಿನಿಯರಿಂಗ್, ಪಶುವೈದ್ಯಕೀಯ ಮತ್ತು ಪಶು ಸಂಗೋಪನೆ, ಕೃಷಿ ವಿಜ್ಞಾನ, BPT, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸುಗಳಿಗೆ ಸರ್ಕಾರ, ಯೂನಿವರ್ಸಿಟಿ ಇಲಾಖೆಗಳು ನೀಡಿರುವ ಸೀಟ್ ಮ್ಯಾಟ್ರಿಕ್ಸನ್ನು ಅಭ್ಯರ್ಥಿಗಳು ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಸೊ ನೆಕ್ಸ್ಟು ಇಂಜಿನಿಯರಿಂಗ್, ವೆಟರ್ನರಿ, ಕೃಷಿ ವಿಜ್ಞಾನ ಕೋರ್ಸ್ಗಳಿಗೆ
ಆಪ್ಷನ್ಸ್ಗಳನ್ನು ದಾಖಲಿಸಲು 8/7/2025 ಪ್ರಕ್ರಿಯೆ ಪ್ರಾರಂಭಿಸಲಾಗಿದೆ. ಪ್ರಕಟಿಸಲಾದ ಸೀಟ್ ಮ್ಯಾಟ್ರಿಕ್ಸನ್ನು ಪರಿಶೀಲಿಸಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಸಮಯದಲ್ಲಿ ಆದ್ಯತಾ ಕ್ರಮಗಳನ್ನು ಅನುಸರಿಸಲು ಸೂಚಿಸಿದೆ. ಆಪ್ಷನ್ಸ್ಗಳನ್ನು ದಾಖಲಿಸುವ ಬಗ್ಗೆ ಸೀಟು ಹಂಚಿಕೆಯ ವಿವಿಧ ಹಂತಗಳ ಕುರಿತು ವಿವರವಾದ ಮಾಹಿತಿಗಾಗಿ ಅಭ್ಯರ್ಥಿಗಳು UGCET 2025 ಸೀಟು ಹಂಚಿಕೆಯ ಮಾಹಿತಿ ಪುಸ್ತಕದಲ್ಲಿ ನೀಡಿರುವ ಸೂಚನೆಗಳನ್ನು ಓದಿಕೊಳ್ಳಬಹುದಾಗಿದೆ. ಈ ಸೀಟು ಹಂಚಿಕೆಯ ಮಾಹಿತಿ ಪುಸ್ತಕದಲ್ಲಿ ಎಲ್ಲಿ ಸಿಗುತ್ತೆಪ್ಪ ಅಂದರೆ ನಿಮಗೆ KU ವೆಬ್ಸೈಟಲ್ಲಿ ಸಿಗುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಅದು ಎಲ್ಲಿ ಇರುತ್ತೆ ಅಂತ. ಸೊ ಗಮನಿಸಿ, ಯಾವ ರೀತಿ ಆಪ್ಷನ್ಸ್ಗಳನ್ನು ದಾಖಲಿಸುವುದು, ಪೂರ್ವ ಸಿದ್ಧತೆಗಳ ಕುರಿತಾದ ವಿಡಿಯೋವನ್ನು ಪ್ರಾಧಿಕಾರದ ವಿಕಸನ ಚಾನಲ್ KA ವಿಕಸನ ಚಾನಲ್ನಲ್ಲಿ ಪ್ರಕಟಿಸಲಾಗಿದೆ. ಅಭ್ಯರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೆ. ವಿಶೇಷವಾಗಿ ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ ಕೃಷಿ ವಿಜ್ಞಾನ ಕೋರ್ಸ್ಗಳಲ್ಲಿ ಪ್ರಾಕ್ಟಿಕಲ್ ರ್ಯಾಂಕ್ ಪಡೆದಿರುವ ಅಭ್ಯರ್ಥಿಗಳು ಪ್ರಾಕ್ಟಿಕಲ್ ಸೀಟುಗಳಿಗೆ ಪ್ರತ್ಯೇಕವಾಗಿ ಮತ್ತು ರೆಗ್ಯುಲರ್ ಸೀಟುಗಳಿಗೆ ಪ್ರತ್ಯೇಕವಾಗಿ ಆಪ್ಷನ್ಸ್ಗಳನ್ನು ದಾಖಲಿಸಬೇಕು. ಹೆಚ್ಚಿನ ವಿವರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪಡೆಯಬಹುದು. BSc ನರ್ಸಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ವೈದ್ಯಕೀಯ, ದಂತವೈದ್ಯಕೀಯ, ಆಯುರ್ವೇದಿಕ್, ಹೋಮಿಯೋಪತಿ, ಯುನಾನಿ, ಫಾರ್ಮಸಿ ಕೋರ್ಸುಗಳಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ಸಂಬಂಧಿಸಿದ ಇಲಾಖೆಗಳು ನೀಡಿರುವುದಿಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಪದೇ ಏನಪ್ಪ ಅಂದರೆ BSc ನರ್ಸಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ವೈದ್ಯಕೀಯ, ದಂತವೈದ್ಯಕೀಯ, ಆಯುರ್ವೇದ, ಹೋಮಿಯೋಪತಿ, ಯುನಾನಿ, ಫಾರ್ಮಸಿ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ. ಸೊ ಸದರಿ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಸ್ವೀಕೃತವಾದ ನಂತರ ನಿಮಗೆ ಇವಾಗ KA ವೆಬ್ಸೈಟಲ್ಲಿ ಏನಪ್ಪ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ಏನಪ್ಪ ಅಂದರೆ ನಿಮಗೆ ಆಬ್ಸೆಂಟ್ರಿ ಪೋರ್ಟಲ್ ಓಪನ್ ಆಗುತ್ತೆ. ನಿಮಗೂ ಆಬ್ಸೆಂಟ್ರಿ ಪೋರ್ಟಲ್ ಓಪನ್ ಮಾಡ್ತಾರೆ. ಅವಾಗ ನೀವು ಆಬ್ಸೆಂಟ್ರಿ ಮಾಡ್ಕೋಬೋದು ಈಸಿಯಾಗಿ. ಇವಾಗ ಆಪ್ಷನ್ಟ್ರಿ ಓಪನ್ ಮಾಡಿದರೆ ನಿಮಗೆ ಕಾಲೇಜ್ ತೋರಿಸಲ್ಲ, BSc ನರ್ಸಿಂಗ್ ಕಾಲೇಜ್ ತೋರಿಸಲ್ಲ, ಆರ್ಕಿಟೆಕ್ಚರ್ ಕಾಲೇಜ್ ತೋರಿಸಲ್ಲ, ಯೋಗ ಆ್ಯಂಡ್ ನ್ಯಾಚುರೋಪತಿ ಕಾಲೇಜ್ ತೋರಿಸಲ್ಲ, ವೈದ್ಯಕೀಯ ಕಾಲೇಜ್ ತೋರಿಸಲ್ಲ, ಆಯುರ್ವೇದಿಕ್ ಆಗಲಿ, ಹೋಮಿಯೋಪತಿ ಆಗಲಿ ಅಥವಾ ಫಾರ್ಮಸಿ ಆಗಲಿ, ಸೊ ಇವೆಲ್ಲ ಕಾಲೇಜು ಶೋ ಆಗಲ್ಲ. ಸೊ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ವೆಬ್ಸೈಟಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ಏನಪ್ಪ ಅಂದರೆ ನಾನು ಅಪ್ಡೇಟ್ ಮಾಡ್ತೀನಿ. ಸೀಟ್ ಮ್ಯಾಟ್ರಿಕ್ಸ್ ಬರೋವರೆಗೂ ವೇಟ್ ಮಾಡಿರಿ. ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ಏನಪ್ಪ ಅಂದರೆ ನಿಮಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಸದ್ಯಕ್ಕೆ ಏನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು, ಇಂಜಿನಿಯರಿಂಗ್ ಮತ್ತು ಇಂಜಿನಿಯರಿಂಗ್ ವೆಟರ್ನರಿ ಕೃಷಿ ವಿಜ್ಞಾನ. ಸೊ ಇವು 3 ಕೋರ್ಸು, ಇಂಜಿನಿಯರಿಂಗು ಮತ್ತು ವೆಟರ್ನರಿ ಮತ್ತು ಅಗ್ರಿಕಲ್ಚರ್. ಸೊ ಇವಿಷ್ಟು ವೆಟರ್ನರಿ ಸೈನ್ಸು, ಇವೆಲ್ಲ ಅಗ್ರಿಕಲ್ಚರ್ ಮತ್ತು ಇವೆಷ್ಟು ಆಪ್ಷನ್ ಎಂಟ್ರಿ ಮಾಡಬೇಕು. ಜಸ್ಟ್ ಏನಪ್ಪ ಅಂದರೆ 3 ಕೋರ್ಸು, ಇಂಜಿನಿಯರಿಂಗು, ವೆಟರ್ನರಿ ಕೃಷಿ ವಿಜ್ಞಾನ. ಸೊ ಇವು 3 ಕೋರ್ಸ್ನ ಆಪ್ಷನ್ ಎಂಟ್ರಿಗೆ ಓಪನ್ ಆಗಿದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನೊಂದು ಏನಪ್ಪ ಅಂದರೆ BSc ನರ್ಸಿಂಗಿನೂ ಓಪನ್ ಆಗಿಲ್ಲ, ಆರ್ಕಿಟೆಕ್ಚರ್ ಕೂಡ ಓಪನ್ ಆಗಿಲ್ಲ. ಅದು ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ಓಪನ್ ಮಾಡ್ತಾರೆ, ಅಲ್ಲಿವರೆಗೂ ವೇಟ್ ಮಾಡಿರಿ. ಸೊ ನೆಕ್ಸ್ಟ್ ವೈದ್ಯಕೀಯ, ದಂತವೈದ್ಯಕೀಯ, ಆಯುರ್ವೇದ, ಹೋಮಿಯೋಪತಿ, ಯುನಾನಿ ಕೋರ್ಸ್ಗಳ ಬಗ್ಗೆ ರಾಷ್ಟ್ರೀಯ ವೈದ್ಯಕೀಯ ಮಂಡಳಿ ಮತ್ತು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ನವದೆಹಲಿ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರರವರು ಕಾಲಕ್ಕೆ ಹೊರಡಿಸುವ ಸೂಚನೆಗಳು. ಅಧಿಸೂಚನೆಗಳ ಅನ್ವಯ ವೈದ್ಯಕೀಯ, ದಂತವೈದ್ಯಕೀಯ, ಆಯುರ್ವೇದ, ಹೋಮಿಯೋಪತಿ, ಯುನಾನಿ ಕೋರ್ಸ್ಗಳಿಗೆ ಪ್ರವೇಶ ಪ್ರಕ್ರಿಯೆಯನ್ನು ನಡೆಸಲಾಗುತ್ತದೆ. ಅದರಂತೆ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಕೋರ್ಸ್ಗಳಿಗೆ ಆಪ್ಷನ್ಸ್ಗಳನ್ನು ಸೇರಿಸುವ ಬಗ್ಗೆ ವಿವರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ. ಸೊ ಇದನ್ನು ಕೂಡ ಏನಪ್ಪ ಅಂದರೆ ಇದು ಏನಪ್ಪ ರಾಷ್ಟ್ರೀಯ ವೈದ್ಯಕೀಯ ಮಂಡಳಿಯಿಂದ ಇನ್ನೂ ಕೂಡ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಇವಾಗ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ನವದೆಹಲಿ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಇವಾಗ ಏನಪ್ಪ ಅಂದರೆ ನೀಟ್ ವೆರಿಫಿಕೇಷನ್ ನಡೀತಾ ಇದೆ. ಸೊ ಆದ ನಂತರ ಅದನ್ನು ಕೂಡ ಒಂದು ಟೈಮ್ ಟೇಬಲ್ ಇಟ್ಕೊಂಡು ಅದನ್ನು ಮಾಡ್ತಾರೆ. ಇಲ್ಲಿ ಕರೆಕ್ಟಾಗಿ ಹೇಳಿದ್ದಾರೆ ನೋಡಿರಿ ಲಾಸ್ಟಿಗೆ, ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಕೋರ್ಸ್ಗಳಿಗೆ ಆಪ್ಷನ್ಸ್ಗಳನ್ನು ಸೇರಿಸುವ ಬಗ್ಗೆ ವಿವರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ. ಸೊ ಅದನ್ನು ಕೂಡ ಒಂದು ಅಪ್ಡೇಟ್ ಮಾಡ್ತಾರೆ, ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, ಅದು ಕೂಡ ಆಮೇಲೆ ಅಪ್ಡೇಟ್ ಆಗುತ್ತೆ. ಸೊ ಇಷ್ಟು ಅಪ್ಡೇಟ್ ಏನಪ್ಪ ಅಂದರೆ ಇವಾಗ ಒಂದು ಗುಡ್ ನ್ಯೂಸ್, ಒಳ್ಳೆ ಗುಡ್ ನ್ಯೂಸು. ಸೊ ಎಲ್ಲರಿಗೆ ಏನಪ್ಪ ಅಂದರೆ ಟೈಮ್ ಟೇಬಲ್ ಬಿಟ್ಟಿರಲಿಲ್ಲ, ಟೈಮ್ ಟೇಬಲ್ ಕೂಡ ಬಿಟ್ಟರು. ಮತ್ತು ಇವಾಗ ಏನಪ್ಪ ಅಂದರೆ ಅದ್ರ ಬಗ್ಗೆ ಏನೇನು ಮಾಹಿತಿ ಕೊಟ್ಟಿದ್ದಕ್ಕೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಆಪ್ಷನ್ಸ್ಗಳನ್ನು ದಾಖಲಿಸೋದು PDF ಎಲ್ಲರೂ ಕರೆಕ್ಟಾಗಿ ಓದ್ಕೊರಿ, ಅರ್ಥ ಆಗ್ತದೆ. ಸೊ ಯಾವ ರೀತಿ ಆಪ್ಷನ್ಸ್ಗಳನ್ನು ದಾಖಲಿಸೋದು ಪೂರ್ವ ಸಿದ್ಧತೆಗಳ ಕುರಿತಾದ ವಿಡಿಯೋವನ್ನು ಪ್ರಾಧಿಕಾರದ ವಿಕಸನ ಚಾನಲ್ನಲ್ಲಿ ಪ್ರಕಟಿಸಲಾಗಿದೆ. ಅಭ್ಯರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೆ. ಮುಂಚೆ ನಾನು ನಿಮಗೆ ಆ ವಿಡಿಯೋ ಕಳಿಸಿದ್ದೀನಿ, ಅದು ಎಲ್ಲರೂ ನೋಡಿರ್ತೀನಿ ಅನ್ಕೋತೀನಿ. ಅಕಸ್ಮಾತ್ ನಿಮಗೆ ಅರ್ಥ ಆಗಿರಲಿಲ್ಲಪ್ಪ ಅಂದರೆ ಈ PDF ಕರೆಕ್ಟಾಗಿ ಓದ್ಕೊರಿ, ಅರ್ಥ ಆಗುತ್ತೆ. ಸೊ ಇಷ್ಟು ಈ ಅಪ್ಡೇಟು ಇವತ್ತಿಂದು ಗುಡ್ ನ್ಯೂಸು, ಒಳ್ಳೆ ಗುಡ್ ನ್ಯೂಸ್ ಏನಪ್ಪ ಅಂದರೆ KA ಕಡೆಯಿಂದ ಆಪ್ಷನ್ ಎಂಟ್ರಿ ಓಪನ್ ಕೂಡ ಮಾಡಿದ್ರು ಮತ್ತು ಟೈಮ್ ಟೇಬಲ್ ಕೂಡ ಬಿಟ್ಟರು. ಲಾಸ್ಟ್ ಡೇಟ್ ಆಪ್ಷನ್ ಎಂಟ್ರಿಗೆ ಯಾವುದಪ್ಪ ಅಂದರೆ 15ನೇ ತಾರೀಕು ಲಾಸ್ಟ್ ಡೇಟು. ಸೊ 6 ದಿನ ಟೈಮಿಂಗ್ ಇದೆ, ಒನ್ ವೀಕ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನೊಂದು ಅಪ್ಡೇಟು ಶುಲ್ಕ ರಚನೆ ಬಿಟ್ಟಿದ್ದಾರೆ, ನೋಡ್ಕೋಬೋದು ಇಲ್ಲಿ. ಕಾಲೇಜ್ ಫೀ ಸ್ಟ್ರಕ್ಚರು ಫಾರ್ ಎಕ್ಸಾಂಪಲ್ ಇವಾಗ ಯಾವ ಕೋರ್ಸ್ ಬಿಟ್ಟಿದ್ದಾರೆ ನೋಡಿರಿ, ಇಂಜಿನಿಯರಿಂಗ್ ಬಿಟ್ಟಿದ್ದಾರೆ ಮತ್ತು ಆರ್ಕಿಟೆಕ್ಚರ್ ಕೋರ್ಸ್ ಬಿಟ್ಟಿದ್ದಾರೆ, B ಫಾರ್ಮಸಿ ಬಿಟ್ಟಿದ್ದಾರೆ, D ಫಾರ್ಮಸಿ ಬಿಟ್ಟಿದ್ದಾರೆ, ಫಾರ್ಮಾ ಸೈನ್ಸ್ ಬಿಟ್ಟಿದ್ದಾರೆ, ವೆಟರ್ನರಿ ಸೈನ್ಸ್ ಬಿಟ್ಟಿದ್ದಾರೆ, ಮತ್ತು ಫಿಶರೀಸ್, ಡೈರಿ ಸೈನ್ಸ್ ಅದು ಬಿಟ್ಟಿದ್ದಾರೆ, ಇಂಜಿನಿಯರಿಂಗು, ಆರ್ಕಿಟೆಕ್ಚರು, B ಫಾರ್ಮಾ D ಇವೆಲ್ಲ ಬಿಟ್ಟಿದ್ದಾರೆ, ನೋಡ್ಕೋಬೋದು. ಯೂನಿವರ್ಸಿಟಿ ಫೀಸ್ ಇನ್ಕ್ಲೂಡೆಡ್ ಇನ್ ಫೀಸ್ ಇನ್ ಅಬೌವ್ ಟೇಬಲ್. ಇಲ್ಲಿ ಕರೆಕ್ಟಾಗಿ PDF ನೋಡ್ಕೋರಿ, ಎಲ್ಲ ಅರ್ಥ ಆಗುತ್ತೆ. ಸೊ ಈ PDF ಗ್ರೂಪಲ್ಲಿ ಕೂಡ ಕಳಿಸ್ತೀನಿ ಎಷ್ಟು ಫೀಸ್ ಸ್ಟ್ರಕ್ಚರ್ ಬಿಟ್ಟಿದ್ದಾರೆ. BSc ನರ್ಸಿಂಗ್ ಸಪ್ರೇಟಾಗಿ ಬಿಡ್ತಾರೆ, ಅದ್ರ ಬಗ್ಗೆ ವರಿ ಬೇಡ. BSc ನರ್ಸಿಂಗ್ ಮತ್ತು BMS ಆಗಲಿ, MBBS ಆಗಲಿ ಅದೆಲ್ಲ ಸಪ್ರೇಟಾಗಿ ಬಿಡ್ತಾರೆ, ಅದು ಬಿಟ್ಟಾಗ ನಾನು ಕಳಿಸ್ತೀನಿ. ಸೊ ಇಷ್ಟು ಅಪ್ಡೇಟು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು.
ಯಾಕಂದರೆ ಎಲ್ಲರೂ ಏನಪ್ಪ ಅಂದರೆ ನಾನು ಬೆಳಗ್ಗೆ ಹೇಳಿದೆ ಆಪ್ಷನ್ ಎಂಟ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಮತ್ತು ಟೈಮ್ ಟೇಬಲ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂತ. ಸೊ ಏನಪ್ಪ ಅಂದರೆ ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿರಿ. ಇವಾಗ ಟೈಮ್ ಟೇಬಲ್ ಕೂಡ ಬಿಟ್ಟರು. ಲಾಸ್ಟ್ ಡೇಟ್ ಆಪ್ಷನ್ ಎಂಟ್ರಿಗೆ ಏನಪ್ಪ ಅಂದರೆ 15 ಜುಲೈ. ಸೊ ಆಪ್ಷನ್ ಎಂಟ್ರಿ ಎಲ್ಲರೂ ಮಾಡಂದ್ರೆ ಎಲ್ಲರೂ ಮಾಡೋಕ್ಕೆ ಹೋಗಬೇಡ್ರಿ. ಜಸ್ಟ್ ನಿಮಗೆ ಯಾವ BSc ನರ್ಸಿಂಗ್ ಮಾಡೋರು ವೇಟ್ ಮಾಡಿರಿ. ಇಂಜಿನಿಯರಿಂಗ್ ಕೋರ್ಸ್ ಮತ್ತು ವೆಟರ್ನರಿ ಸೈನ್ಸ್ ಯಾರು ಮಾಡೋರಿದ್ರೆ ಅವರು ಆಪ್ಷನ್ ಎಂಟ್ರಿ ಈಸಿಯಾಗಿ ಮಾಡ್ಕೋಬೋದು. BSc ನರ್ಸಿಂಗು ಮತ್ತು ರಿಮೈನಿಂಗ್ ಕೋರ್ಸ್ ಏನೇನು ಸಿಟ್ ಮಾಡಿಸ್ ಯಾವುದು ಬಂದಿಲ್ಲಲ್ಲ ಅವರು ವೇಟ್ ಮಾಡಿರಿ, ಏನು ತೊಂದರೆ ಇಲ್ಲ. ಸಿಟ್ ಮಾಡಿಸ್ ಬಿಡ್ತಾರೆ. ಬಿಟ್ಟ ತಕ್ಷಣ ಕೂಡ ನಿಮಗೂ ಕೂಡ ಎಲಿಜಿಬಲ್ ಆಪ್ಷನ್ ಎಂಟ್ರಿಗೆ ಎಲಿಜಿಬಲ್ ಮಾಡ್ತಾರೆ. ಅದ್ರ ಬಗ್ಗೆ ಏನು ತೊಂದರೆ ಬೇಡ. ಸೊ ಅಲ್ಲಿವರೆಗೂ ವೇಟ್ ಮಾಡಿರಿ. ಎಷ್ಟು ಅಪ್ಡೇಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋನ ಎಲ್ಲರೂ ನೋಡ್ತಾರೆ. ಟೇಕ್ ಕೇರ್, ಬಾಯ್.